ಎಲ್ರಿಗೂ ನಮಸ್ಕಾರ. ಟ್ರೇಡ್ ಸಾಧನಾಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಅಥವಾ ಟ್ರೇಡ್ ಮಾಡಬೇಕಾದ್ರೆ ಯಾವ ರೀತಿ ಅನಾಲಿಸಿಸ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಇವತ್ತು ನಾನು ಇನ್ ಡೆಪ್ತ್ ಹೋಗ್ತಿರೋದು ಟೆಕ್ನಿಕಲ್ ಅನಾಲಿಸಿಸ್ ಮೇಲ್ಗಡೆ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕು ಮುಂಚೆ ಯಾವ ರೀತಿ ಅನಾಲಿಸಿಸ್ ಟೈಪ್ ಗಳಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಟೈಪ್ ಬಂದು ಫಂಡಮೆಂಟಲ್ ಅನಾಲಿಸಿಸ್ ಅಂತ, ನೆಕ್ಸ್ಟ್ ಬಂದು ಟೆಕ್ನಿಕಲ್ ಅನಾಲಿಸಿಸ್ ಅಂತ, ಮೂರನೇದೊಂದಿದೆ ಅದು ಟೆಕ್ನೋ ಫಂಡಮೆಂಟಲ್ ಅನಾಲಿಸಿಸ್ ಅಂತ. ಸೊ ಇವು ಮೂರು ರೀತಿ ಇದೆ. ಒಂದೊಂದನ್ನು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಹೋಗೋಣ. ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಏನು? ಟೆಕ್ನಿಕಲ್ ಅನಾಲಿಸಿಸ್ ಇಸ್ ಅ ಮೆಥಡ್ ಆಫ್ ಇವ್ಯಾಲ್ಯೂಯೇಟಿಂಗ್ ಸೆಕ್ಯೂರಿಟೀಸ್ ಬೈ ಅನಲೈಸಿಂಗ್ ಸ್ಟಾಟಿಸ್ಟಿಕಲ್ ಟ್ರೆಂಡ್ಸ್ gathered from trading activity such as price movement and volume. ಇದನ್ನ ಟೆಕ್ನಿಕಲ್ ಅನಾಲಿಸಿಸ್ ಅಂತಾರೆ. ಅದೇ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಅನ್ಲೈಕ್ ವಿಚ್ ಫೋಕಸಸ್ ಆನ್ ಕಂಪನೀಸ್ ಫೈನಾನ್ಷಿಯಲ್. ಸೊ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಇಟ್ ಫೋಕಸಸ್ ಆನ್ ಕಂಪನೀಸ್ ಫೈನಾನ್ಷಿಯಲ್ಸ್, ಅಂದ್ರೆ ಅದ್ರದ್ದು ಕ್ವಾರ್ಟರ್ಲಿ ರಿಪೋರ್ಟ್ಸ್ ಯಾವ ರೀತಿ ಇದೆ, ಅದು ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ, ಇದೆಲ್ಲಾನು ಫಂಡಮೆಂಟಲ್ ಅನಾಲಿಸಿಸ್ ಅಲ್ಲಿ ಬರುತ್ತೆ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಪ್ರೈಸ್ ಚಾರ್ಟ್ಸ್ ಮತ್ತೆ ಪ್ಯಾಟರ್ನ್ಸ್ ಮೇಲ್ಗಡೆ ಡಿಪೆಂಡ್ ಆಗುತ್ತೆ ವಿತ್ ವಾಲ್ಯೂಮ್. ಸೊ ಇದನ್ನ ಟೆಕ್ನಿಕಲ್ ಅನಾಲಿಸಿಸ್ ಅಂತಾರೆ. ಸೊ ನಾನು ಪರ್ಸನಲ್ ಆಗಿ ನಾನೇನಾದ್ರೂ ಇನ್ವೆಸ್ಟ್ ಮಾಡಬೇಕು ಲಾಂಗ್ ಟರ್ಮ್ಗೆ ಅಂತಿದ್ರೆ ನಾನು ಅವಾಗ ಫಂಡಮೆಂಟಲ್ ಅನಾಲಿಸಿಸ್ ನ ನೋಡ್ತೀನಿ. ನಾನೇನಾದ್ರು ಆಕ್ಟಿವ್ ಆಗಿ ಟ್ರೇಡ್ ಮಾಡಬೇಕು ಅಂತಂದ್ರೆ ಅವಾಗ ನಾನು ಟೆಕ್ನಿಕಲ್ ಅನಾಲಿಸಿಸ್ ನ ಯೂಸ್ ಮಾಡ್ತೀನಿ. ಸೊ ನೀವು ಲಾಂಗ್ ಪ್ರಾಬ್ಲಿ ಸ್ವಿಂಗ್ ಟ್ರೇಡ್ ಏನಾದ್ರು ಮಾಡಬೇಕು ಅಂತಂದ್ರೆ ನೀವು ಫಂಡಮೆಂಟಲ್ ಜೊತೆಗೆ ಟೆಕ್ನಿಕಲ್ ಅನಾಲಿಸಿಸ್ ನು ಹಾಕೊಂಡ್ರೆ ಅದನ್ನೇ ಟೆಕ್ನೋ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರೀತಾರೆ. ಟೆಕ್ನಿಕಲ್ ಅನಾಲಿಸಿಸ್ ಇಸ್ ಕ್ರೂಷಿಯಲ್ ಫಾರ್ ಟ್ರೇಡರ್ಸ್ as it helps to predict future price movements based on the historical data. It provides insight into the market sentiment and potential price direction. ಹಿಂದೆ ಯಾವ ರೀತಿ ನಡೆದಿದೆಯೋ ಅದು ಯಾವ ರೀತಿ ಮುಂದಕ್ಕೆ ಇಂಪ್ಯಾಕ್ಟ್ ಆಗ್ಬೋದೋ, ಯಾಕಂದ್ರೆ ಹಿಂದೆ ನಡೆದಿರೋದೇ ಮತ್ತೆ ಬರುತ್ತೆ. ಸೊ ಆ ಪ್ಯಾಟರ್ನ್ ಅಥವಾ ಆ ಪ್ರೈಸ್ ಆಕ್ಷನ್ ಮೇಲ್ಗಡೆ ಟ್ರೇಡರ್ಸ್ ಗಳು ಮುಂದೆ ಆಗೋ ಫ್ಯೂಚರ್ ಪ್ರೈಸ್ ಆಕ್ಷನ್ ನ ಹೈಯರ್ ಪ್ರಾಬಬಿಲಿಟಿ ರೀತಿಲಿ ನೋಡ್ಬೋದು. ಸೊ ಅದಕ್ಕೋಸ್ಕರ ನಾನು ಪರ್ಸನಲ್ ಆಗಿ ಟೆಕ್ನಿಕಲ್ ಅನಾಲಿಸಿಸ್ ಮೇಲ್ಗಡೆ ಡಿಪೆಂಡ್ ಆಗ್ತೀನಿ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಫಸ್ಟ್ ಬರೋದು ಕ್ಯಾಂಡಲ್ ಸ್ಟಿಕ್ಸ್. ನೀವು ಯಾವ್ದಾದ್ರು ಪ್ರೈಸ್ ಚಾರ್ಟ್ ಓಪನ್ ಮಾಡ್ತೀರಾ ಅಥವಾ ಟ್ರೇಡಿಂಗ್ ವ್ಯೂ ಓಪನ್ ಮಾಡ್ತೀರಾ, ನಿಮ್ಗೆ ಅಕಸ್ಮಾತ್ ಇದನ್ನ ಎಲ್ಲಿ ನೋಡಬೇಕು ಅಂತ ಗೊತ್ತಾಗದೇ ಇದ್ರೆ ನಾನು ಇಲ್ಲಿ ಟ್ರೇಡಿಂಗ್ ವ್ಯೂ ಮೇಲ್ಗಡೆ ಯಾವ ರೀತಿ ಯೂಸ್ ಮಾಡೋದು ಅನ್ನೋ ಫುಲ್ ವಿಡಿಯೋ ಮಾಡಿದ್ದೀನಿ, ಅದನ್ನ ಹೋಗಿ ನೋಡಿ. ಫಸ್ಟ್ ಬೇಸಿಕ್ ಸ್ಟ್ರಕ್ಚರ್ ನ ಅರ್ಥ ಮಾಡ್ಕೋಬೇಕು. ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ಈಚ್ ಕ್ಯಾಂಡಲ್ ಸ್ಟಿಕ್ಸ್ ಕನ್ಸಿಸ್ಟ್ ಆಫ್ ಎ ಬಾಡಿ ಅಂಡ್ ಅ ವಿಕ್. ಬಾಡಿ ಅಂದ್ರೆ ಈ ರೀತಿ ಇರುತ್ತೆ, ವಿಕ್ ಅಂದ್ರೆ ಈ ರೀತಿ ಇರುತ್ತೆ. The body represents the range between the opening and closing price. So body represents the range between the opening and closing price, while the wick shows the highest and lowest during that period. That period ಅಂತಂದ್ರೆ ನೀವು ಟೈಮ್ ಫ್ರೇಮ್ ನ ಚೂಸ್ ಮಾಡ್ಕೋಬಹುದು. ಟೈಮ್ ಫ್ರೇಮ್ ನ ಯಾವ ರೀತಿ ಚೂಸ್ ಮಾಡ್ಕೋಬಹುದು ಅಂತಂದ್ರೆ ಡೈಲಿ ಕ್ಯಾಂಡಲ್ ಸ್ಟಿಕ್ಸ್ ನ ನೋಡ್ಬೋದು, ಓಕೆನಾ. ಅವರ್ಲಿ ಕ್ಯಾಂಡಲ್ ಸ್ಟಿಕ್ಸ್ ನ ನೋಡ್ಬೋದು, 15 ಮಿನಿಟ್ ಕ್ಯಾಂಡಲ್ ಸ್ಟಿಕ್ಸ್ ನ ನೋಡ್ಬೋದು, ನೀವು 1 ಮಿನಿಟ್ ಕ್ಯಾಂಡಲ್ ಸ್ಟಿಕ್ಸ್ ನೋಡ್ಬೋದು. ಈ ಯಾವುದೇ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರು ನಿಮ್ಗೆ ಇದೇ ರೀತಿ ಇರುತ್ತೆ. ಕ್ಯಾಂಡಲ್ ಸ್ಟಿಕ್ಸ್ ಗಳು ಒಂದು ಓಪನ್ ಇರುತ್ತೆ, ಒಂದು ಕ್ಲೋಸ್ ಇರುತ್ತೆ, ಒಂದು ಹೈ ಮಾಡಿರೋದಿರುತ್ತೆ, ಒಂದು ಲೋ ಮಾಡಿರೋದಿರುತ್ತೆ. ಸೊ ಇದು ಬೇಸಿಕ್ ಸ್ಟ್ರಕ್ಚರ್. ಸೊ ನೆಕ್ಸ್ಟ್ ಬಂದು ಕಾಂಪೊನೆಂಟ್. ಸೊ ಓಪನ್ ಇರುತ್ತೆ, ಯಾವುದೇ ಒಂದು ರೇಂಜ್ ಅಲ್ಲಿ ಫಸ್ಟ್ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ಒಂದು ಬಾಡಿ ಇರುತ್ತೆ ಪ್ಲಸ್ ವಿಕ್ ಇರುತ್ತೆ. ಸೊ ಓಪನ್ ಇರುತ್ತೆ, ಸೊ ಓಪನ್ ಇಲ್ಲಿರುತ್ತೆ, ಓಪನ್ ಇರುತ್ತೆ. ಓಪನ್ ಅಂದ್ರೆ ದ ಓಪನಿಂಗ್ ಪ್ರೈಸ್ ಇಸ್ ದ ಪ್ರೈಸ್ ಅಟ್ ವಿಚ್ ದಿ ಅಸೆಟ್ ಸ್ಟಾರ್ಟ್ ಟ್ರೇಡಿಂಗ್ ಡ್ಯೂರಿಂಗ್ ದಟ್ ಪೀರಿಯಡ್. ಯಾವಾಗ ಒಂದು ಅಸೆಟ್ ಸ್ಟಾರ್ಟ್ ಮಾಡೋಕೆ ಓಪನ್ ಆಗೋಕೆ ಶುರು ಆಗುತ್ತೆ ಅಂತ. ಸೊ ಕ್ಲೋಸ್ ಅಂತಂದ್ರೆ ಕ್ಲೋಸಿಂಗ್ ಪ್ರೈಸ್ ಇಸ್ ದ ಪ್ರೈಸ್ ಅಟ್ ವಿಚ್ ದಿ ಅಸೆಟ್ ಎಂಡೆಡ್ ಡ್ಯೂರಿಂಗ್ ದಟ್ ಟ್ರೇಡಿಂಗ್ ಪೀರಿಯಡ್. ನೆಕ್ಸ್ಟ್ ಹೈ, ದಿ ಹೈಯೆಸ್ಟ್ ಪ್ರೈಸ್ ರೀಚ್ ಡ್ಯೂರಿಂಗ್ ದಟ್ ಪೀರಿಯಡ್. ಲೋ ಅಂದ್ರೆ ಲೋವೆಸ್ಟ್ ಪ್ರೈಸ್ ರೀಚ್ ಡ್ಯೂರಿಂಗ್ ದಟ್ ಪೀರಿಯಡ್. ಇದು 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 ಬೇಸಿಕ್ ಕಾಂಪೊನೆಂಟ್ಸ್ ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದಂಗೆ. ನೆಕ್ಸ್ಟ್ ಕಾಂಪೊನೆಂಟ್ಸ್ ಆಫ್ ಕ್ಯಾಂಡಲ್ ಸ್ಟಿಕ್ಸ್. ಒಂದು ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ಸ್ ಇರುತ್ತೆ, ಇನ್ನೊಂದು ಬೇರಿಶ್ ಕ್ಯಾಂಡಲ್ ಸ್ಟಿಕ್ಸ್ ಇರುತ್ತೆ. ಸೊ ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ಸ್ ಫಾರ್ಮ್ಸ್ ವೆನ್ ದಿ ಕ್ಲೋಸಿಂಗ್ ಪ್ರೈಸ್ is higher than the opening price, indicating buying pressure. It is usually depicted in green or white. So ಈ ಕಲರ್ ನ ನೀವು ಚೂಸ್ ಮಾಡ್ಕೋಬಹುದು ಟ್ರೇಡಿಂಗ್ ವ್ಯೂ ನಲ್ಲಿ. ಆದ್ರೆ ಯೂಶಲಿ ಡಿಫಾಲ್ಟ್ ಅಲ್ಲಿ ಸೊ ಬೈಯಿಂಗ್ ಕ್ಯಾಂಡಲ್ ನ ಗ್ರೀನ್ ಅಲ್ಲಿ ಇರುತ್ತೆ, ಮತ್ತೆ ಸೆಲ್ಲಿಂಗ್ ಕ್ಯಾಂಡಲ್ ರೆಡ್ ಅಲ್ಲಿ ಇರುತ್ತೆ. ಓಕೆನಾ. ಕಲರ್ ಯಾವ ಕಲರ್ ಮೇಲೆ ಡಿಪೆಂಡ್ ಆಗಬೇಡಿ, ಆದ್ರೆ ಅದ್ರದ್ದು ಅನಾಟಮಿನ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಸೊ ಇವಾಗ ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೆ ಗ್ರೀನ್ ಅಲ್ಲಿ ಇರುತ್ತೆ. ಸೊ ಇದ್ರದ್ದು ಓಪನಿಂಗ್ ಪ್ರೈಸ್ ಬಂದು ಕೆಳಗಡೆ ಇರುತ್ತೆ. ಏನಕ್ಕೆ ಬುಲ್ಲಿಶ್ ಅಂತ ಅಂದ್ರೆ ಮೇಲ್ಗಡೆ ಹೋಗಿ ಯಾವ್ದೇ ಒಂದು ಅಸೆಟ್ ಮೇಲ್ಗಡೆ ಹೋಗಿದೆ ಅಂತ ಅರ್ಥ. ಸೊ ಮೇಲ್ಗಡೆ ಹೋಗಿದೆ ಅಂತ ಅಂದ್ರೆ ಅದ್ ಮೇಲ್ಗಡೆ ಹೋಗೋಕ್ಕೂ ಮುಂಚೆ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕು. ಸೊ ಅದಕ್ಕೇನೆ ಅದ್ರದ್ದು ಓಪನ್ ಕೆಳಗಡೆ ಇರುತ್ತೆ, ಓಕೆನಾ. ಅದ್ರದ್ದು ಕ್ಲೋಸು ಮೇಲ್ಗಡೆ ಇರುತ್ತೆ. ನೆಕ್ಸ್ಟ್ ಅದ್ರದ್ದು ಪ್ರೈಸ್ ಏನಾದ್ರು ಬಂದು ಲೋ ಮಾಡಿದ್ರೆ ಅದು ವಿಕ್ ಆಗಿರುತ್ತೆ. ಸೊ ಆ ಲೋ ಕೆಳಗಡೆ ಇರುತ್ತೆ. ಅದೇ ಪ್ರೈಸ್ ಏನಾದ್ರು ಮೇಲ್ಗಡೆ ಹೋಗಿ ವಾಪಸ್ ಬಂದು ಇಲ್ಲಿ ಕ್ಲೋಸ್ ಆಗಿದ್ರೆ ಅದು ಆ ವಿಕ್ಗೆ ಹೈ ಅಂತ ಕರೀತಾರೆ. ಸೊ ಮತ್ತೆ ಓದ್ತೀನಿ. ಬುಲಿಶ್ ಕ್ಯಾಂಡಲ್ ಸ್ಟಿಕ್ಸ್ ಫಾರ್ಮ್ಸ್ ವೆನ್ ದಿ ಕ್ಲೋಸಿಂಗ್ ಪ್ರೈಸ್ ಇಲ್ಲಿರೋದು ಇಸ್ ಹೈಯರ್
ದೆನ್ ದಿ ಓಪನಿಂಗ್ ಪ್ರೈಸ್ ಇದಕ್ಕಿಂತ ಮೇಲ್ಗಡೆ ಇದೆ. ಸೊ ಇದನ್ನ ಬೈಯಿಂಗ್ ಪ್ರೆಷರ್ ಕ್ಯಾಂಡಲ್ ಅಥವಾ ಬುಲಿಶ್ ಕ್ಯಾಂಡಲ್ ಸ್ಟಿಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದು ಬೇರಿಶ್ ಕ್ಯಾಂಡಲ್ ಸ್ಟಿಕ್ಸ್. ಬೇರಿಶ್ ಕ್ಯಾಂಡಲ್ ಸ್ಟಿಕ್ ಫಾರ್ಮ್ ವೆನ್ ದಿ ಕ್ಲೋಸಿಂಗ್ ಪ್ರೈಸ್ ಇಸ್ ಲೋವರ್ ದೆನ್ ದಿ ಓಪನಿಂಗ್ ಪ್ರೈಸ್, ಇಂಡಿಕೇಟಿಂಗ್ ಸೆಲ್ಲಿಂಗ್ ಪ್ರೆಷರ್, ಯೂಶಲಿ ಡಿಪಿಕ್ಟೆಡ್ ಇನ್ ರೆಡ್ ಆರ್ ಬ್ಲಾಕ್. ಅಗೇನ್ ಕಲರ್ ಡಸಂಟ್ ಮ್ಯಾಟರ್, ಯು ಕ್ಯಾನ್ ಚೇಂಜ್ ಇಟ್. ಸೊ ಇಲ್ಲಿ ಇದ್ರದ್ದು ಓಪನ್ ಬಂದು ಇಲ್ಲಿರುತ್ತೆ, ಓಕೆನಾ, ಮತ್ ಇದ್ರದ್ದು ಕ್ಲೋಸ್ ಬಂದು ಕೆಳಗಡೆ ಇರುತ್ತೆ. ಏನಕ್ಕೆ ಅಂದ್ರೆ ಬೇರಿಶ್ ಕ್ಯಾಂಡಲ್ ಅಂತ ಅಂದ್ರೆ ಏನು, ಯಾವುದೇ ಒಂದು ಅಸೆಟ್ ಅಥವಾ ಆಪ್ಷನ್ ಕೆಳಗಡೆ ಬಂದ್ರೆ ಅದನ್ನ ಬೇರಿಶ್ ಅಂತ ಅಂತಾರೆ. ಸೊ ಕೆಳಗಡೆ ಬರಬೇಕು ಅಂದ್ರೆ ಅದು ಮೇಲಿಂದ ಕೆಳಗಡೆ ಬರಬೇಕು. ಸೊ ಮೇಲ್ಗಡೆ ಓಪನ್ ಆಗಿರುತ್ತೆ, ಅದಕ್ಕೆ ಅದು ಮೇಲ್ಗಡೆ ಓಪನ್ ಬಾಡಿನಲ್ಲಿ ಅಲ್ವಾ, ಇದು ಬಾಡಿ, ಈ ಬಾಡಿನಲ್ಲಿ ಓಪನ್ ಇರುತ್ತೆ, ಕ್ಲೋಸ್ ಇರುತ್ತೆ. ಸೊ ಅದ್ರದ್ದು ಹೈ ಬಂದು ಮೇಲ್ಗಡೆ ಇರುತ್ತೆ, ಅದ್ರದ್ದು ಲೋ ಬಂದು ಕೆಳಗಡೆ ಇರುತ್ತೆ. ಸೊ ಇದನ್ನ ಬೇರಿಶ್ ಕ್ಯಾಂಡಲ್ ಅಂತಾರೆ, ಇದನ್ನ ಬುಲಿಶ್ ಕ್ಯಾಂಡಲ್ ಅಂತ ಅಂತಾರೆ. ಇನ್ನೂ ಒಂದ್ಸಲ ಚೆನ್ನಾಗಿ ಅರ್ಥ ಆಗ್ಬೇಕು ಅಂದ್ರೆ ಇಲ್ಲೇ ಈ ವಿಡಿಯೋನ ಇಲ್ಲೇ ಪಾಸ್ ಮಾಡಿ ನೀಟಾಗಿ ನೋಡಿ. ಓಪನ್ ಎಲ್ಲಿದೆ, ಕ್ಲೋಸ್ ಎಲ್ಲಿದೆ, ಹೈ ಎಲ್ಲಿದೆ, ಲೋ ಎಲ್ಲಿದೆ, ಬೇರಿಶ್ ಕ್ಯಾಂಡಲ್ ಯಾವ ರೀತಿ ಇದೆ ಅಥವಾ ಬುಲಿಶ್ ಕ್ಯಾಂಡಲ್ ಯಾವ ರೀತಿ ಇದೆ ಅಂತ. ಸೊ ನೆಕ್ಸ್ಟ್ ಬಂದು ಟೈಮ್ ಫ್ರೇಮ್ ಆಫ್ ದಿ ಕ್ಯಾಂಡಲ್. ನೀವು ಕ್ಯಾಂಡಲ್ ಸ್ಟಿಕ್ಸ್ ನ ಬೇರೆ ಬೇರೆ ಟೈಮ್ ಫ್ರೇಮ್ ನಲ್ಲಿ ನೋಡಬಹುದು. ಸೊ ಫಾರ್ ಎಕ್ಸಾಂಪಲ್ ಡೈಲಿ, 4 ಅವರ್, 1 ಅವರ್, 30 ಮಿನಿಟ್ಸ್, 15 ಮಿನಿಟ್ಸ್, 5 ಮಿನಿಟ್ಸ್. ಇದನ್ನೆಲ್ಲ ಕೋರಿಲೇಟ್ ಮಾಡೋದು ಯಾವ ರೀತಿ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಇದು 4 ಅವರ್ ಕ್ಯಾಂಡಲ್ಸ್ ಅಂದ್ರೆ ಒಂದೊಂದು ಕ್ಯಾಂಡಲ್ ಸ್ಟಿಕ್ 4 ಅವರ್ ರೆಪ್ರೆಸೆಂಟ್ ಮಾಡ್ತಿದೆ. ಅಂದ್ರೆ ಇವಾಗ ಬೆಳಗ್ಗೆ 9:15 ಮಾರ್ಕೆಟ್ ಓಪನ್ ಆದ್ರೆ 1:15 ತನಕ ಅದು ನಿಮ್ಗೆ 4 ಅವರ್ ಆಗಿರುತ್ತೆ. ಸೊ ಈ ಕ್ಯಾಂಡಲ್ ಸ್ಟಿಕ್ಸ್ ಓಪನ್ ಆಗಿರೋದು ಇಲ್ಲಿ ಅಂತ ಅನ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಇದು 9:15 ಪ್ರೈಸ್ ಆಗಿದ್ರೆ ಕ್ಲೋಸ್ ಆಗಿರೋದು ಇಲ್ಲಿ 1:15. ಸೊ ಏನಕ್ಕೆ ನಾನು ಕೆಳಗಡೆ ಬರದೆ ಅಂತಂದ್ರೆ, ಇದು ಬೇರಿಶ್ ಕ್ಯಾಂಡಲ್ ಅಲ್ವಾ, ರೆಡ್. ಸೊ ಬೇರಿಶ್ ಕ್ಯಾಂಡಲ್ ಅಂದ್ರೆ ಯಾವ್ದಾದ್ರು ಒಂದು ಅಸೆಟ್ ಕೆಳಗಡೆ ಹೋಗಿದೆ ಅಂತ ಅರ್ಥ. ಕೆಳಗಡೆ ಹೋಗಿದೆ ಅಂತಂದ್ರೆ ಏನರ್ಥ, ಆ ಪ್ರೈಸು ಮೇಲ್ಗಡೆ ಓಪನ್ ಆಗಿರಬೇಕು ಅಂತ. ಸೊ ಅದಕ್ಕೇನೆ ನನ್ನ ಪ್ರೈಸ್ ಓಪನ್ ಆಗಿರೋದು ಇಲ್ಲಿ, ಕ್ಲೋಸ್ ಆಗಿರೋದು ಇಲ್ಲಿ, ಆ ಪರ್ಟಿಕ್ಯುಲರ್ 4 ಅವರ್ನಲ್ಲಿ ಅದು ಹೈ ಮಾಡಿರೋದು ಇಲ್ಲಿ, ಅದು ಲೋ ಮಾಡಿರೋದು ಇಲ್ಲಿ, ಓಕೆನಾ. ಸೊ ಈಚ್ ಕ್ಯಾಂಡಲ್ ಸ್ಟಿಕ್ಸ್ 4 ಅವರ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಕ್ಯಾಂಡಲ್ ನೋಡಿ, ಇದನ್ನ ಡೋಜಿ ಅಂತ ಕರೀತಾರೆ. ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಪ್ರೈಸ್ ಓಪನ್ ಆಗಿರೋದು ಅಲ್ಲೇ, ಕ್ಲೋಸ್ ಆಗಿರೋದು ಅಲ್ಲೇ, ಮತ್ತೆ ಹೈ ಮಾಡಿರೋದು ಇಲ್ಲಿ, ಮತ್ತೆ ಅದನ್ನ ಕ್ಲೋಸ್ ಮಾಡಿರೋದು ಇಲ್ಲಿ, ಸಾರಿ ಲೋ ಮಾಡಿರೋದು ಇಲ್ಲಿ. ಸೊ ಇದು 4 ಅವರ್ ಕ್ಯಾಂಡಲ್ಸ್. ಸೊ ಅದೇ ರೀತಿ 1 ಅವರ್ ಕ್ಯಾಂಡಲ್. ಸೊ ಒಂದೊಂದು ಕ್ಯಾಂಡಲ್ 1 ಅವರ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಪ್ರೈಸ್ ಇದು ಓಪನ್ ಅಂದ್ರೆ ಇವಾಗ ಮಾರ್ಕೆಟ್ 9:15 ಓಪನ್ ಆಗಿದೆ ಅಂತಂದ್ರೆ 9:15 ಇಂದ 10:15ಗೆ ಒಂದು ಕ್ಯಾಂಡಲ್ ಆಗಿರುತ್ತೆ. ಸೊ ಈ ಗ್ರೀನ್ ಕ್ಯಾಂಡಲ್ ತಗೊಂಡ್ರೆ, ಈ ಗ್ರೀನ್ ಕ್ಯಾಂಡಲ್ ಓಪನ್ ಕೆಳಗಡೆ ಇರುತ್ತೆ, ಅದ್ರದ್ದು ಕ್ಲೋಸ್ ಮೇಲ್ಗಡೆ ಇರುತ್ತೆ, ಅದ್ರದ್ದು ಹೈ ಅದ್ರ ಮೇಲ್ಗಡೆ ಇದೆ ವಿಕ್ ಅಲ್ಲಿ, ಅದ್ರದ್ದು ಲೋ ಕೆಳಗಡೆ ಇದೆ. ಸೊ ಈ ಎಲ್ಲ ಆಗಿರೋದು 9:15 ಇಂದ 10:15ಗೆ. ಏನಕ್ಕೆ, ಇದು 1 ಅವರ್ ಕ್ಯಾಂಡಲ್, ಓಕೆನಾ. ಸೊ ಅದೇ ರೀತಿ ಅದು 5 ಮಿನಿಟ್ ಕ್ಯಾಂಡಲ್ ಇದೆ. ಸೊ 5 ಮಿನಿಟ್ ಕ್ಯಾಂಡಲ್ ಅಂದ್ರೆ ಮಾರ್ಕೆಟ್ ಓಪನ್ ಆಗೋದು 9:15ಗೆ ಅಂತ ಅನ್ಕೊಂಡ್ರೆ 9:20. ಸೊ 9:15 ಇಂದ 9:20ಗೆ ಒಂದು ಕ್ಯಾಂಡಲ್ ಆಗಿದೆ. ನೆಕ್ಸ್ಟ್ 9:20ರಿಂದ 9:25ಕ್ಕೆ ಇನ್ನೊಂದು ಕ್ಯಾಂಡಲ್ ಆಗಿದೆ. ಯಾವುದೇ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರು ಕ್ಯಾಂಡಲ್ ಸ್ಟಿಕ್ಸ್ ಹೇಳ್ತಿರೋದು ಒಂದೇ, ಆ ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ಗೆ ಏನಾಗ್ತಿದೆ ಅಂತ. ಸೊ ಈ ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ ಅಲ್ಲಿ ಪ್ರೈಸ್ ಓಪನ್ ಆಗಿರೋದು ಇಲ್ಲಿ, ಕ್ಲೋಸ್ ಆಗಿರೋದು ಇಲ್ಲಿ, ಆ 5 ನಿಮಿಷದಲ್ಲಿ ಹೈ ಮಾಡಿರೋದು ಇಲ್ಲಿ, ಲೋ ಮಾಡಿರೋದು ಇಲ್ಲಿ, ಓಕೆನಾ. ಸೊ ಇದು ಟೈಮ್ ಫ್ರೇಮ್. ಯಾವುದೇ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರು ಒಂದನ್ನೇ ಹೇಳ್ತಿರುತ್ತೆ ಅದು. ಸೊ ನೆಕ್ಸ್ಟ್ ಟಾಪಿಕ್ ಬಂದು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್. ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಅಲ್ಲಿ ನಾನಾ ರೀತಿ ಇದೆ. ಸೊ ಇದ್ರಲ್ಲಿ ನಾನು ಎಲ್ಲಾನು ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡಲ್ಲ. ನಾನು ಯಾವ್ದಾವ್ದು ಮೋಸ್ಟ್ಲಿ ಯೂಸ್ ಮಾಡ್ತೀನಿ ಅದನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಅಲ್ಲಿ ಸಿಂಗಲ್, ಡಬಲ್, ಟ್ರಿಪಲ್ ಅಂತ ತುಂಬಾ ಇದೆ. ಸೊ ಫಸ್ಟ್ ಸಿಂಗಲ್ ನೋಡೋಣ. ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಸೊ ಫಸ್ಟ್ ಬಂದು ಡೋಜಿ ಫಾರ್ಮ್ಸ್ when the opening and closing price nearly equal, indicating indecision in the market. ಸೊ ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ, ಸೊ ಇದನ್ನ ಡೋಜಿ ಅಂತ ಕರೀತಾರೆ. ಡೋಜಿ ಅಂತ ಏನಕ್ಕೆ ಕರೀತಾರೆ ಅಂತಂದ್ರೆ, ಪ್ರೈಸು ಐದರ್ ಇದು ರೆಡ್ ಕ್ಯಾಂಡಲ್ ಆಗಿರ್ಬೋದು ಅಥವಾ ಗ್ರೀನ್ ಕ್ಯಾಂಡಲ್ ಆದ್ರೂ ಆಗಿರ್ಬೋದು, ಅಂದ್ರೆ ಬೇರಿಶ್ ಕ್ಯಾಂಡಲ್ ಆದ್ರೂ ಆಗಿರ್ಬೋದು ಅಥವಾ ಬುಲ್ಲಿಶ್ ಕ್ಯಾಂಡಲ್ ಆದ್ರೂ ಆಗಿರ್ಬೋದು. ಪ್ರೈಸು ಎಲ್ಲಿ ಓಪನ್ ಆಗುತ್ತೋ ಅದ್ರ ಹತ್ರನೇ ಬಂದು ಕ್ಲೋಸ್ ಆದ್ರೆ ಅದನ್ನ ಡೋಜಿ ಅಂತ ಕರೀತಾರೆ. ಯಾವ್ದಾದ್ರು ಟೈಮ್ ಫ್ರೇಮ್ ಆಗಿರ್ಬೋದು, ನೀವು 1 ಅವರ್ ಅಲ್ಲಿ ನೋಡಿ, 4 ಅವರ್ ಅಲ್ಲಿ ನೋಡಿ, ಅಥವಾ 5 ಮಿನಿಟ್ಸ್ ಅಲ್ಲಿ ನೋಡಿ, ಓಕೆನಾ. ಸೊ ಇವಾಗ ಫಾರ್ ಎಕ್ಸಾಂಪಲ್ 5 ಮಿನಿಟ್ಸ್ ಅಂತ ತಗೊಂಡ್ರೆ, 5 ಮಿನಿಟ್ಸ್ ಅಲ್ಲಿ ಪ್ರೈಸ್ ಓಪನ್ ಆಗಿರೋದಿಲ್ಲೇ, 5 ಮಿನಿಟ್ ಮುಗಿಬೇಕಾದ್ರೆ ಬಂದು ಪ್ರೈಸ್ ಕ್ಲೋಸ್ ಆಗಿರೋದು ಇದೇ ರೀಜನ್ ಅಲ್ಲಿ. ಆದ್ರೆ ಆ ವಿತ್ ಇನ್ ದಟ್ 5 ಮಿನಿಟ್ ಪ್ರೈಸ್ ಹೋಗಿ ಹೈನ ನೋಡಿದೆ, ಮತ್ತೆ ಪ್ರೈಸ್ ಬಂದು ಲೋನ ನೋಡಿದೆ. ಇದನ್ನ ಡೋಜಿ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಬಂದು ಹ್ಯಾಮರ್ ಕ್ಯಾಂಡಲ್ ಅಂತ. ಸೊ ಹ್ಯಾಮರ್ ಕ್ಯಾಂಡಲ್ ಅಂದ್ರೆ, ಹ್ಯಾಮರ್ ಫಾರ್ಮ್ಸ್ ಆಫ್ಟರ್ ಡೌನ್ ಟ್ರೆಂಡ್ ಅಂಡ್ ಹ್ಯಾಸ್ a small body with a longer wick indicating potential reversal. ಸೊ ಇದನ್ನ ಹ್ಯಾಮರ್ ಕ್ಯಾಂಡಲ್ ಅಂತ ಅಂತಾರೆ. ಹ್ಯಾಮರ್ ಅಂದ್ರೆ ಸುತ್ಕೆ ತರ ಅಲ್ವಾ.
ಸುತ್ತಕೆಲಿಗೆ ದೊಡ್ಡ ದೊಡ್ಡ ಕೈ ಇರುತ್ತೆ, ಸಣ್ಣ ಬಾಡಿ ಇರುತ್ತಲ್ವಾ, ಆ ರೀತಿ. ಇದೇನ್ ಹೇಳ್ತಿದೆ ಅಂತಂದ್ರೆ ಐದರ್ ಇದು ರೆಡ್ ಕ್ಯಾಂಡಲ್ ಆದ್ರೂ ಆಗಿರ್ಬೋದು, ಗ್ರೀನ್ ಕ್ಯಾಂಡಲ್ ಆದ್ರೂ ಆಗಿರ್ಬೋದು. ನಾನು ಎಕ್ಸಾಂಪಲ್ ತೋರಿಸಿದ ಗ್ರೀನ್ ಕ್ಯಾಂಡಲ್ ಅಲ್ಲಿ ಅಷ್ಟೇ. ಸೊ ಎರಡಕ್ಕೂ ಒಂದೇ ಒಂದೇ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಅದು ಪ್ರೈಸ್ ಇಲ್ಲಿ ಓಪನ್ ಆಗಿರೋದು, ಓಕೆನಾ, ಇಲ್ಲಿ ಕ್ಲೋಸ್ ಆಗಿರೋದು, ಏನಕ್ಕೆ ಗ್ರೀನ್ ಕ್ಯಾಂಡಲ್ ಅಲ್ವಾ. ಸೊ ಯಾವ್ದಾದ್ರು ಟೈಮ್ ಫ್ರೇಮ್ ಅಲ್ಲಿ ಆದ್ರೂ ಸರಿ, ಆ ಟೈಮ್ ಫ್ರೇಮ್ ಅಲ್ಲಿ ಇದು ಹೈ, ಇದು ಲೋ. ಸೊ ಅದೇ ಅಕಸ್ಮಾತ್ ರೆಡ್ ಕ್ಯಾಂಡಲ್ ಆಗಿದ್ರೆ ನಿಮ್ಮ ಓಪನ್ ಇಲ್ಲಿರುತ್ತೆ, ನಿಮ್ಮ ಕ್ಲೋಸು ಕೆಳಗಡೆ ಇರುತ್ತೆ, ಅದೇ ಸೇಮ್ ಹೈ, ಅದೇ ಸೇಮ್ ಲೋ. ಆದರೆ ರೆಡ್ ಕ್ಯಾಂಡಲ್ ಆದ್ರೂ ಆಗಲಿ, ಗ್ರೀನ್ ಆದ್ರೂ ಆಗಲಿ, ಅದನ್ನ ಹ್ಯಾಮರ್ ಕ್ಯಾಂಡಲ್ ಅಂತಾನೆ ಕರೀತಾರೆ. ನೆಕ್ಸ್ಟ್ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಂದು ಶೂಟಿಂಗ್ ಸ್ಟಾರ್ ಅಂತ, ಓಕೆನಾ. ಅಗೇನ್ ರೆಡ್ ಆದ್ರೂ ಆಗಿರ್ಲಿ, ಗ್ರೀನ್ ಆದ್ರೂ ಆಗಿರ್ಲಿ, shooting star forms after an uptrend and has a small body with a long upper wick indicating potential reversal. So shooting star ಅಂದ್ರೆ ಐ ಮೀನ್ ನೇಮ್ ಮೇಲೆ ಅಷ್ಟೊಂದು ಫೋಕಸ್ ಮಾಡಬೇಡಿ, ಆದರೆ ಅಲ್ಲಿ ಆಗ್ತಿರೋ ಸೈಕಾಲಜಿನ ನೀವು ಅರ್ಥ ಮಾಡ್ಕೋಬೇಕು, ಓಕೆನಾ. ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ ನಾನು. ಸೊ ಇದನ್ನ ಶೂಟಿಂಗ್ ಸ್ಟಾರ್ ಅಂತಾರೆ. ಶೂಟಿಂಗ್ ಸ್ಟಾರ್ ಅಂತಂದ್ರೆ ಮೇಲ್ಗಡೆ ಲಾಂಗರ್ ವಿಕ್ ಇದ್ದಿ ಬಾಡಿ ಕೆಳಗಡೆ ಇರುತ್ತೆ. ಸೊ ಇಲ್ಲಿ ನಿನ್ಗೆ ಪ್ರೈಸ್ ಓಪನ್ ಆಗಿರೋದು ಇಲ್ಲಿ ಕೆಳಗಡೆ, ಯಾಕಂದ್ರೆ ಇದು ಗ್ರೀನ್ ಕ್ಯಾಂಡಲ್ ಅಲ್ವಾ. ಅಗೇನ್ ಇರೆಸ್ಪೆಕ್ಟಿವ್ ಆಫ್ ದಿ ಕಲರ್ ನಾನು ಹೇಳ್ತಿರೋದು. ಸೊ ಓಪನ್ ಆಗಿರೋದು ಇಲ್ಲಿ, ಕ್ಲೋಸ್ ಆಗಿರೋದು ಇಲ್ಲಿ, ಹೈ ಆಗಿರೋದು ಇಲ್ಲಿ, ಲೋ ಆಗಿರೋದು ಇಲ್ಲಿ. ಅದೇ ಅಕಸ್ಮಾತ್ ರೆಡ್ ಆಗಿದ್ರೆ ಓಪನ್ ಆಗಿರೋದು ಇಲ್ಲಿ, ಕ್ಲೋಸ್ ಆಗಿರೋದು ಇಲ್ಲಿ, ಹೈ ಆಗಿರೋದು ಇಲ್ಲಿ, ಲೋ ಆಗಿರೋದು ಅಲ್ಲಿ. ಸೊ ಇದ್ರದ್ದು ಸೈಕಾಲಜಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇದೇನ್ ಹೇಳ್ತಿದೆ ಅಂತಂದ್ರೆ ಬೈಯಿಂಗ್ ಪ್ರೆಷರ್ ತುಂಬಾ ಜಾಸ್ತಿ ಇದೆ. ಅಂದ್ರೆ ಲೆಟ್ಸ್ ಇದು ಸರಿ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಪ್ರೈಸ್ ಇಲ್ಲೆಲ್ಲೋ ಓಪನ್ ಆಗಿದೆ. ಆ ಪ್ರೈಸು ಫಸ್ಟ್ 15 ಮಿನಿಟ್ಸ್ ಅಲ್ಲಿ ಅಥವಾ 30 ಮಿನಿಟ್ಸ್ ಅಲ್ಲಿ ಫುಲ್ ಕೆಳಗಡೆ ತನಕ ಹೋಗಿದೆ. ನೆಕ್ಸ್ಟ್ 15 ಮಿನಿಟ್ಸು ವಾಪಸ್ ಬಂದಿದೆ, ಹೋಗಿ ಮೇಲ್ಗಡೆ ಹೈನ ನೋಡಿದೆ, ಅದಾದ್ಮೇಲೆ ಬಂದು ಕೆಳಗಡೆ ಕ್ಲೋಸ್ ಆಗಿದೆ. ಸೊ ಇದೇನ್ ಹೇಳ್ತಿದೆ, ಎಷ್ಟು ಜನ ಸೆಲ್ ಮಾಡಿದ್ರೋ ಅದಕ್ಕಿಂತ ಜಾಸ್ತಿ ಜನ ಬಂದು ಬೈ ಮಾಡ್ತಿದ್ದಾರೆ. ಸೊ ಅದಕ್ಕೇನೆ ಇದನ್ನ ನಾನು ಬೈಯಿಂಗ್ ಪ್ರೆಷರ್ ಜಾಸ್ತಿ ಇದೆ ಅಂತ ಅನ್ಕೋತೀನಿ. ಸೊ ಅದೇ ರೀತಿ ಆದ್ರೆ ಎಕ್ಸಾಕ್ಟ್ಲಿ ಆಪೋಸಿಟ್ ಈ ಶೂಟಿಂಗ್ ಸ್ಟಾರ್ ನಾನು ನೋಡಿದಾಗ ನನಗೆ ಕಾಣೋ, ಅಟ್ಲೀಸ್ಟ್ ನನಗೆ ಅರ್ಥ ಆಗೋದು ಅದರಲ್ಲಿ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇದೆ ಅಂತ. ಏನಕ್ಕೆ ಅಂತಂದ್ರೆ ಪ್ರೈಸ್ ಓಪನ್ ಆಗಿದೆ ಇಲ್ಲಿ ಕೆಳಗಡೆ, ಪ್ರೈಸ್ ಮೇಲೆ ತನಕ ಹೋಗಿ ಹೈ ಮಾಡಿಕೊಂಡು ಅಲ್ಲಿಂದ ವಾಪಸ್ ರಿಜೆಕ್ಟ್ ಆಗಿ ಮತ್ತೆ ಬಂದು ಕೆಳಗಡೆ ಕ್ಲೋಸ್ ಆಗಿದೆ. ಅಂದ್ರೆ ಪ್ರೈಸ್ ಮೇಲ್ಗಡೆ ಹೋಗಕ್ ಟ್ರೈ ಮಾಡ್ತಿದ್ರು, ಅಲ್ಲಿಂದ ಸೆಲ್ಲರ್ಸ್ ಬಂದು ಪ್ರೈಸ್ನ ಮತ್ತೆ ವಾಪಸ್ ಕೆಳಗಡೆ ತಳ್ಳಿದ್ದಾರೆ ಅಂತ ಅರ್ಥ. ಸೊ ನೆಕ್ಸ್ಟ್ ಬಂದು ಡಬಲ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್. ಅಂದ್ರೆ 2 ಕ್ಯಾಂಡಲ್ ಸ್ಟಿಕ್ಸ್ ಒಟ್ಟಿಗೆ ಇದ್ದಾಗ ಯಾವ ರೀತಿ ಪ್ಯಾಟರ್ನ್ಗಳು ಫಾರ್ಮ್ ಆಗ್ಬೋದು ಅಂತ. ಒಂದು ಬುಲ್ಲಿಶ್ ಎನ್ಗಲ್ಫಿಂಗ್ ಅಂತ. ಬುಲ್ಲಿಶ್ ಎನ್ಗಲ್ಫಿಂಗ್ ಅಂದ್ರೆ pattern forms when a small bearish candle is followed by a large bullish candle engulfing the previous candle's body indicating potential reversal. ಸೊ ಏನ್ ಹೇಳ್ತಿದೆ ಬುಲಿಶ್ ಎನ್ಗಲ್ಫಿಂಗ್ ಅಂತಂದ್ರೆ, ಯಾವುದೋ ಒಂದು ರೆಡ್ ಕ್ಯಾಂಡಲ್ ಇರುತ್ತೆ, ಈ ರೆಡ್ ಕ್ಯಾಂಡಲ್ ನ ನೆಕ್ಸ್ಟ್ ಯಾವ್ದಾದ್ರು ಟೈಮ್ ಫ್ರೇಮ್ ಆಗಿರ್ಬೋದು, ಓಕೆನಾ, 1 ಅವರ್, 15 ಮಿನಿಟ್ಸ್, 5 ಮಿನಿಟ್ಸ್. ಸೊ ನೆಕ್ಸ್ಟ್ ಕ್ಯಾಂಡಲ್ ಯಾವ್ದು ಫಾರ್ಮ್ ಆಗುತ್ತೋ ಆ ಕ್ಯಾಂಡಲ್ಲು ಹಿಂದೆಗಡೆ ಫಾರ್ಮ್ ಆಗಿರೋ ಕ್ಯಾಂಡಲ್ನ ತಿನ್ಕೋಬಿಟ್ರೆ ಅದನ್ನ ಎನ್ಗಲ್ಫಿಂಗ್ ಅಂತಾರೆ. ಎನ್ಗಲ್ಫಿಂಗ್ ಅಂದ್ರೆ ಅದನ್ನ ಮುಚ್ಕೊಳ್ಳೋ ಹಂಗೆ ಫಾರ್ಮ್ ಆದ್ರೆ ಅದನ್ನ ಎನ್ಗಲ್ಫಿಂಗ್ ಅಂತ ಕರೀತಾರೆ. ಸೊ ರೆಡ್ ಕ್ಯಾಂಡಲ್ ನ ಗ್ರೀನ್ ಕ್ಯಾಂಡಲ್ ಎನ್ಗಲ್ಫ್ ಮಾಡಿದ್ರೆ ಅದನ್ನ ಬುಲ್ಲಿಶ್ ಎನ್ಗಲ್ಫಿಂಗ್ ಅಂತಾರೆ. ಅದೇ ಗ್ರೀನ್ ಕ್ಯಾಂಡಲ್ ನ ರೆಡ್ ಕ್ಯಾಂಡಲ್ ಎನ್ಗಲ್ಫ್ ಮಾಡಿದ್ರೆ ಅದನ್ನ ಬೇರಿಶ್ ಎನ್ಗಲ್ಫಿಂಗ್ ಅಂತಾರೆ. ಸಿಂಪಲ್. ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಫಾರ್ಮ್ಸ್ when a small bullish candle is followed by a larger bearish candle. ನೋಡ್ತಾ ಇದ್ರಲ್ವಾ. ಸೊ ಇದು ಬಾಡಿ, ಈ ಬಾಡಿನ ಈ ರೆಡ್ ಕ್ಯಾಂಡಲ್ ಎನ್ಗಲ್ಫ್ ಮಾಡ್ಬಿಟ್ಟಿದೆ, ಓಕೆನಾ. ಸೊ ಇದು ಏನ್ ಹೇಳ್ತಿದೆ ಅಂದ್ರೆ ಎಷ್ಟು ಸೆಲ್ಲರ್ಸ್ ಇದ್ರೋ ಅದಕ್ಕಿಂತ ಜಾಸ್ತಿ ಬೈಯರ್ಸ್ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ಇದೆ. ಸೊ ಅದಕ್ಕೋಸ್ಕರ ಪೊಟೆನ್ಷಿಯಲ್ ರಿವರ್ಸಲ್ ಆಗ್ಬೋದು. 100% ಅಂತ ಹೇಳ್ತಿಲ್ಲ, ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತಾ ಇರೋದು. ಸೇಮ್ ಇದು ಅಷ್ಟೇ. ಸೊ ಬೈಯರ್ಸ್ ಯಾವ ರೀತಿ ಇದ್ರೋ ಅದಕ್ಕಿಂತ ಜಾಸ್ತಿ ಸೆಲ್ಲರ್ಸ್ಗಳು ಬಂದು ಸೊ ಪ್ರೀವಿಯಸ್ ಕ್ಯಾಂಡಲ್ ನ ಎನ್ಗಲ್ಫ್ ಮಾಡ್ಬಿಟ್ಟಿದೆ, ಓಕೆನಾ. ಇದನ್ನ ಡಬಲ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಬರೋದು ಟ್ರಿಪಲ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಅಂತ. ಅಂದ್ರೆ 3 ಕ್ಯಾಂಡಲ್ ಒಟ್ಟಿಗೆ ಇದ್ದಾಗ ಯಾವ್ಯಾವ ರೀತಿ ಪ್ಯಾಟರ್ನ್ಗಳು ಫಾರ್ಮ್ ಆಗ್ಬೋದು, ಅದ್ರದ್ದು ಹೈ ಪ್ರಾಬಬಿಲಿಟಿ ಚಾನ್ಸಸ್ ಯಾವ ರೀತಿ ಆಗ್ಬೋದು ಅಂತ. ಇಲ್ಲಿ ಮಾರ್ನಿಂಗ್ ಸ್ಟಾರ್ ಅಂತ. ಮಾರ್ನಿಂಗ್ ಸ್ಟಾರ್ ಇಸ್ ಅ ಬುಲ್ಲಿಶ್ ರಿವರ್ಸಲ್ ಪ್ಯಾಟರ್ನ್ ದಟ್ ಫಾರ್ಮ್ಸ್ ವಿತ್ 3 ಕ್ಯಾಂಡಲ್ ಸ್ಟಿಕ್ಸ್, a larger bearish candle, a small indecisive candle and a large bullish candle. ಸೊ ಇದನ್ನ ಮಾರ್ನಿಂಗ್ ಸ್ಟಾರ್ ಅಂತಾರೆ. ಮಾರ್ನಿಂಗ್ ಸ್ಟಾರ್ ಅಂತಂದ್ರೆ ಸೊ ಪ್ರೈಸ್ ಕೆಳಗಡೆ ಬರ್ತಿರುತ್ತೆ, ಓಕೆನಾ. ಒಂದು ಕೀ ಲೆವೆಲ್ ಹತ್ರ ಬಂದ ತಕ್ಷಣ, ಸೊ ಕೀ ಲೆವೆಲ್ ಬಗ್ಗೆ ಮತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಪ್ರೈಸ್ ಕೆಳಗಡೆ ಬರ್ತಿದ್ದಂಗೆನೆ ನೆಕ್ಸ್ಟ್ ಕ್ಯಾಂಡಲ್ ಏನಾದ್ರು ಬೈಯಿಂಗ್ ಪ್ರೆಷರ್ ತರ, ನಾನು ಆಗ್ಲೇ ಸೈಕಾಲಜಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಇದನ್ನ ನೀವು ಹ್ಯಾಮರ್ ಅಂತ ನಾರು ಕರಿಬಹುದು ಅಲ್ವಾ. ಈ ರೀತಿ ಬಂದು ನೆಕ್ಸ್ಟ್ ಹೋದ್ರೆ ಇದನ್ನ
ಮಾರ್ನಿಂಗ್ ಸ್ಟಾರ್ ಅಂತ ಕರೀತಾರೆ. ಓಕೆನಾ? ಇದು ಹೆಸರುಗಳೆಲ್ಲ ಏನು ಮ್ಯಾಟರ್ ಆಗಲ್ಲ. ಆದರೆ ಇದೆಲ್ಲ ನೀವು ನೋಡ್ತಿರ್ತೀರಾ. ನೀವು ಯಾವುದೇ ಒಂದು ಪೇಡ್ ಕೋರ್ಸ್ ತಗೊಂಡ್ರು ಅದರಲ್ಲಿ ಇದನ್ನೇ ಹೇಳ್ಕೊಡೋದು. ಓಕೆನಾ? ಸೊ ಅದಕ್ಕೋಸ್ಕರ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಒಂದ್ಸಲ ಏನಾದ್ರು ಮಾಸ್ಟರ್ ಮಾಡ್ಕೊಂಡ್ರೆ ಈ ಪ್ಯಾಟರ್ನ್ಸ್ಗಳೇ ಬೇಕಾಗಿಲ್ಲ. ನೀವು ಅನಾಲಿಸಿಸ್ ಮಾಡ್ತಿದ್ದಂಗೆನೆ ಈ ಪ್ಯಾಟರ್ನ್ಸ್ ಎಲ್ಲ ಇನ್ನೊಂದು ಕನ್ಫರ್ಮೇಶನ್ ಆಗುತ್ತೆ. ಓಕೆನಾ? ಸೊ ನೀವು ಈ ಪ್ಯಾಟರ್ನ್ಸ್ ಇಟ್ಕೊಂಡೆ ಓಕೆ ನನಗೆ ಪ್ಯಾಟರ್ನ್ಸ್ ಗೊತ್ತು, ಈ ಪ್ಯಾಟರ್ನ್ ಆಗ್ತಿದ್ರೆ ತಗೋತೀನಿ ಅಂತ ದಯವಿಟ್ಟು ಟ್ರೇಡ್ ಮಾಡಕ್ ಹೋಗ್ಬೇಡಿ. ಆ ಪ್ಯಾಟರ್ನ್ ಏನಕ್ಕೆ ಆಗ್ತಿದೆ, ಆ ಪ್ಯಾಟರ್ನ್ ಆಗ್ತಿರೋದು ಸರಿ ಇದೆಯಾ, ಹೈ ಪ್ರಾಬಬಿಲಿಟಿ ಇದೆಯಾ, ಆ ಪ್ಯಾಟರ್ನ್ಸ್ಗಳು ನನ್ನ ಕೀ ಲೆವೆಲ್ಸ್ ಅಲ್ಲಿ ಆಗ್ತಿದ್ಯಾ, ನಾನು ಅನ್ಕೊಂಡಿರೋ ಥೀಸಿಸ್ ಮೇಲ್ಗಡೆ ಆಗ್ತಿದ್ಯಾ, ಇದೆಲ್ಲ ಆಡ್ ಅಪ್ ಆದ್ರೆ ಮಾತ್ರ ಈ ಪ್ಯಾಟರ್ನ್ಸ್ಗಳು ವರ್ಕೌಟ್ ಆಗುತ್ತೆ. ಇಲ್ಲ ಅಂದ್ರೆ ಯಾವುದೇ ಪ್ಯಾಟರ್ನ್ಗಳು ವರ್ಕೌಟ್ ಆಗಲ್ಲ. ಸೊ ಇದನ್ನ ಮಾರ್ನಿಂಗ್ ಸ್ಟಾರ್ ಅಂತಂತಾರೆ. ಸೊ ಇದೇ ರೀತಿ ನೆಕ್ಸ್ಟ್ ಇರೋದು ಈವ್ನಿಂಗ್ ಸ್ಟಾರ್. ಓಕೆನಾ? ಈವ್ನಿಂಗ್ ಸ್ಟಾರ್ ಇಸ್ ಅ ಬೇರಿಶ್ ರಿವರ್ಸಲ್ ಪ್ಯಾಟರ್ನ್ ಫಾರ್ಮ್ಸ್ ವಿತ್ 3 ಕ್ಯಾಂಡಲ್ ಸ್ಟಿಕ್ಸ್, ಅ ಲಾರ್ಜ್ bullish candle, a small indecisive candle and a large bearish candle follow through. ಮಾರ್ನಿಂಗ್ ಸ್ಟಾರ್ ಏನ್ ನೋಡ್ತಿದ್ದೀರಾ ಅದ್ರದ್ದು ಎಕ್ಸಾಕ್ಟ್ ಆಪೋಸಿಟ್ ಈವ್ನಿಂಗ್ ಸ್ಟಾರ್. ಈವ್ನಿಂಗ್ ಸ್ಟಾರ್ ಅಂದ್ರೆ ಪೊಟೆನ್ಶಿಯಲ್ ರಿವರ್ಸಲ್ ಎಲ್ಲಿಗೆ, ಬೇರಿಶ್ ಸೈಡ್ಗೆ. ಸೊ ಪ್ರೈಸ್ ಮೇಲ್ಗಡೆ ಹೋಗ್ತಿರುತ್ತೆ, ಇದು ಮೇಲ್ಗಡೆ ಬರ್ತಿದ್ದಂಗೆನೆ ನಿಮ್ಮ ಕೀ ಲೆವೆಲ್ ಎಂಟರ್ ಆಗ್ತಿದ್ದಂಗೆನೆ ಆ ಕೀ ಲೆವೆಲ್ ಇಂದ ರಿಜೆಕ್ಟ್ ಆಗಿ ಸಣ್ಣ ಇಂಡಿಸೈಸಿವ್ ಕ್ಯಾಂಡಲ್ ಫಾರ್ಮ್ ಆಗಿ ಅದ್ರದ್ದು ಫಾಲೋಡ್ ಥ್ರೂ ಬೇರಿಶ್ ಕ್ಯಾಂಡಲ್ ಆಗಿದ್ರೆ ಅವಾಗ ನೀವು ಪುಟ್ ನ ನೋಡ್ಕೊಂಡು ಹೋಗ್ಬೋದು, ಅಥವಾ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇದೆ. ಯೂಸಿಂಗ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಇನ್ ಟ್ರೇಡಿಂಗ್ ಯಾವ್ಯಾವ ರೀತಿ ಯೂಸ್ ಮಾಡ್ಬೋದು? ಸೊ ಕನ್ಫರ್ಮೇಶನ್ ನಾನು ಆಗ್ಲೇ ಹೇಳ್ದಂಗೆ, ಆಲ್ವೇಸ್ ಲುಕ್ ಫಾರ್ ಕನ್ಫರ್ಮೇಶನ್ ಬಿಫೋರ್ ಆಕ್ಟಿಂಗ್ ಆನ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್. ಫಾರ್ ಎಕ್ಸಾಂಪಲ್, ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಫಾಲೋಡ್ ಬೈ ಅ ಹೈಯರ್ ಕ್ಲೋಸ್ ಇನ್ ನೆಕ್ಸ್ಟ್ ಪೀರಿಯಡ್ ಕ್ಯಾನ್ ಕನ್ಫರ್ಮ್ ದಿ ರಿವರ್ಸಲ್. ಯಾವುದೋ ಒಂದು ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಬರುತ್ತೆ ಅಲ್ವಾ? ಬುಲ್ಲಿಶ್ ಎನ್ಗಲ್ಫಿಂಗ್ ಅಂದ್ರೆ ಯಾವುದೋ ಒಂದು ರೆಡ್ ಕ್ಯಾಂಡಲ್ ನ ಗ್ರೀನ್ ಕ್ಯಾಂಡಲ್ಲು ಅದನ್ನ ಎನ್ಗಲ್ಫ್ ಮಾಡ್ಬಿಟ್ರೆ ಇದು ಯಾವಾಗ್ಲೂ ಓಕೆ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಅನ್ಕೋಬಿಡೋದಲ್ಲ. ಓಕೆನಾ? ಸೊ ಅದ್ರದ್ದು ನೆಕ್ಸ್ಟ್ ಕ್ಯಾಂಡಲ್ ಯಾವ ರೀತಿ ಕ್ಲೋಸ್ ಆಗುತ್ತೆ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕು. ಸೊ ಪೇಷಂಟ್ ಇಂದ ವೇಟ್ ಮಾಡಿ, ನೆಕ್ಸ್ಟ್ ಕ್ಯಾಂಡಲ್ ಏನಾದರೂ ಅದ್ರಕ್ಕೂ ಮೇಲ್ಗಡೆ ಓಪನ್ ಆದ್ರೆ ವಿತ್ ಹೈ ವಾಲ್ಯೂಮು, ನೀವು ಅವಾಗ ಓಕೆ ಈ ಪ್ಯಾಟರ್ನ್ ವರ್ಕೌಟ್ ಆಗ್ತಿದೆ ಅಂತ ಅನ್ಕೋಬಹುದು. ಅಗೇನ್ 100% ಶೋರ್ ಇಲ್ಲ. ಓಕೆನಾ? ಆದ್ರೆ ಈ ಕ್ಯಾಂಡಲ್ ಸ್ಟಿಕ್ಸು ಕನ್ಫರ್ಮೇಶನ್ ಥ್ರೂ ಮಾಡಿದ್ರೆ ನಿಮ್ಗೆ ಒಳ್ಳೆ ಹೈ ಪ್ರಾಬಬಿಲಿಟಿ ಇರುತ್ತೆ. ನೆಕ್ಸ್ಟ್ ಬಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್. ಕಂಬೈನ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ವಿತ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಲೆವೆಲ್ ಟು ಇಂಪ್ರೂವ್ ಅಕ್ಯುರಸಿ. ಎ ಹ್ಯಾಮರ್ ಫಾರ್ಮಿಂಗ್ ಅಟ್ ಎ ಕೀ ಸಪೋರ್ಟ್ ಲೆವೆಲ್ ಈಸ್ ಮೋರ್ ರಿಲಯಬಲ್. ನಾನು ಆಗ್ಲೇ ಹೇಳ್ದಂಗೆನೆ ಡಬಲ್ ಕ್ಯಾಂಡಲ್ ಸ್ಟಿಕ್ಸ್ ಅಲ್ವಾ, ಮಾರ್ನಿಂಗ್ ಅಥವಾ ಟ್ರಿಪಲ್ ಕ್ಯಾಂಡಲ್ ಸ್ಟಿಕ್ಸ್, ಮಾರ್ನಿಂಗ್ ಸ್ಟಾರು, ಶೂಟಿಂಗ್ ಈವ್ನಿಂಗ್ ಸ್ಟಾರು. ಸೊ ಇದೆಲ್ಲ ನಿಮ್ಮ ಕೀ ಲೆವೆಲ್ ಹತ್ರ ಹಾಕ್ತಿದ್ರೆ ನೀವು ನೋಡ್ತಿರೋ ಪ್ಯಾಟರ್ನ್ಸ್ಗಳು ಹೈ ಪ್ರಾಬಬಿಲಿಟಿ ಇರುತ್ತೆ. ಆವಾಗ ನೀವು ರಿವರ್ಸಲ್ನ ಕ್ಯಾಪ್ಚರ್ ಮಾಡ್ಬೋದು. ಬರೀ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಒಂದನ್ನೇ ಯಾವಾಗಲೂ ಯೂಸ್ ಮಾಡಬೇಡಿ. ಆಮೇಲೆ ಈ ವಿಡಿಯೋ ನೋಡಾದ್ಮೇಲೆ ನಿಮ್ಮ ಬ್ರೈನ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರೆ ಈ ರೀತಿ ಪ್ಯಾಟರ್ನ್ಸ್ಗಳನ್ನೇ ಹುಡ್ಕಕ್ ಶುರು ಮಾಡುತ್ತೆ, ವಿಚ್ ಇಸ್ ಗುಡ್. ಶುರುನಲ್ಲಿ ಅದನ್ನ ಐಡೆಂಟಿಫೈ ಅದಾದ್ಮೇಲೆ ನೀವು ನಿಮ್ಮ ಕೀ ಲೆವೆಲ್ಸ್ನು ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋಗ್ಬೇಕು. ನೆಕ್ಸ್ಟ್ ಬಂದು ವಾಲ್ಯೂಮ್. ಓಕೆನಾ? ಕನ್ಸಿಡರ್ ಟ್ರೇಡಿಂಗ್ ವಾಲ್ಯೂಮ್ ವೆನ್ ಅನಲೈಸಿಂಗ್ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್. ಹೈ ವಾಲ್ಯೂಮ್ ಡ್ಯೂರಿಂಗ್ ದಿ ಫಾರ್ಮೇಶನ್ ಆಫ್ ಪ್ಯಾಟರ್ನ್ ಕ್ಯಾನ್ ಸ್ಟ್ರೆಂಥನ್ ಇಟ್ಸ್ ಸಿಗ್ನಿಫಿಕೆನ್ಸ್. ಅದೇ ನಾನು ಹೇಳ್ದಂಗೆ, ಇವಾಗ ಎಲ್ಲೋ ಒಂದು ಕೀ ಲೆವೆಲ್ ಇರುತ್ತೆ. ಓಕೆನಾ? ಮಾರ್ನಿಂಗ್ ಸ್ಟಾರ್ ಫಾರ್ಮ್ ಆಗ್ತಿರುತ್ತೆ ಅಂತ ಅನ್ಕೊಳ್ಳಿ. ಪ್ರೈಸು ನಿಮ್ಮ ಕೀ ಲೆವೆಲ್ಗೆ ಬರ್ತಿದ್ದಂಗೆನೆ ವಾಲ್ಯೂಮು ಡ್ರಾಪ್ ಆಗ್ತಿದ್ರೆ ನೆಕ್ಸ್ಟ್ ಬೇರಿಶ್ ಕ್ಯಾಂಡಲ್ ಅಲ್ಲಿ ಅಕಸ್ಮಾತ್ ಏನಾದ್ರೂ ಹೈ ವಾಲ್ಯೂಮ್ ಬಂತು ಅಂತ ಅಂದ್ರೆ ಏನರ್ಥ, ನನಗೆ ಗೊತ್ತಾಗ್ತಿರೋದು ಸೆಲ್ಲರ್ಸ್ಗಳು ಇಂಟ್ರೆಸ್ಟ್ ಇದ್ದಾರೆ. ಸೊ ಅದಕ್ಕೇನೆ ವಾಲ್ಯೂಮ್ ಜಾಸ್ತಿ ಆಗ್ತಿದೆ. ಅದ್ರ ಜೊತೆಗೆ ನನಗೆ ಗೊತ್ತಿರೋ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಫಾರ್ಮ್ ಆಗ್ತಿದೆ. ಅದು ಫಾರ್ಮ್ ಆಗ್ತಿರೋದು ನನ್ನ ಕೀ ಸಪೋರ್ಟ್ ಲೆವೆಲ್ ಹತ್ರ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ. ಸೊ ಈ ಎಲ್ಲಾ 3 ಕಂಡೀಷನ್ ಸ್ಯಾಟಿಸ್ಫೈ ಆದ್ಮೇಲೆನೆ ನಾನು ಆ ಪ್ಯಾಟರ್ನ್ ನ ಯೂಸ್ ಮಾಡಿ ಟ್ರೇಡ್ ತಗೊಳ್ಳೋದು. ಸೊ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ಅದನ್ನ ರೆಸ್ಪಾಂಡ್ ಮಾಡ್ತೀನಿ. ಅಕಸ್ಮಾತ್ ಅದಕ್ಕೆ ವಿಡಿಯೋ ಬೇಕು ಅಂದ್ರೆ ನಾನು ವಿಡಿಯೋನು ಮಾಡ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ.